ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಬಿಜೆಪಿ ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ನಾಯಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ರಾಜ್ಯದಲ್ಲಿ ದಿನೇ ದಿನೇ ಬೆಲೆ ಏರಿಕೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದರ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಜೊತೆಗೆ ಎಂಪಿ ರೇಣುಕಾಚಾರ್ಯ ಹಲವಾರು ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ದಾರೆ. ಬಿಎಸ್ ಯಡಿಯೂರಪ್ಪ ಅವರು ಕೂಡ ಭಾಗಿಯಾಗಿದ್ರು. ಆರ್ ಅಶೋಕ್, ಬಹುತೇಕ ಎಲ್ಲ ಬಿಜೆಪಿ ನಾಯಕರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಧರಣಿಯಲ್ಲಿ ಭಾಗಿಯಾಗಿದ್ದಾರೆ. ಒಂದು ಕಡೆ ಹಾಲಿನ ದರ ಏರಿಕೆ ಆಗಿರೋದು, ಮತ್ತೊಂದು ಕಡೆ ಡೀಸೆಲ್ನ ಹೈಸ್ಪೀಡ್ ಡೀಸೆಲ್ ಏರಿಕೆ ಆಗಿರೋದು, ಈ ರೀತಿಯಾಗಿ ದರ ಏರಿಕೆ ಹಿನ್ನೆಲೆಯಲ್ಲಿ ಅಹೋರಾತ್ರಿ ಧರಣಿ ನಡೀತಾ ಇದೆ. ತಮ್ಮ ಗಮನವನ್ನ ಕೇಂದ್ರೀಕರಿಸಬೇಕು ಅಂತ ವಿನಂತಿ. ಸಿದ್ದರಾಮಯ್ಯನವರ ಕೂತಜಾಲದಲ್ಲಿ ಸಣ್ಣದಾಗಿ ಕಂಪನ ಆಗಿದೆ. ಅವನ ವಿಸರ್ಜನೆ ಮಾಡುವಂತ ಅವಶ್ಯಕತೆ ಇದೆ. ನಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿ ಇದೇ ತರದ ಒಂದು ಹಾಡನ್ನ ಒಳ್ಳೆದು ದೇಶಭಕ್ತಿ ಗೀತೆ ಹೇಳಿ ಚೆನ್ನಬಸವ ಅವರ ಧ್ವನಿ ಜೊತೆಗೆ ಎಲ್ಲರೂ ಧ್ವನಿಗೂಡಿಸಬೇಕು ಅಂತ ವಿನಂತಿ ಇದೆ. ವೇದಿಕೆ ಮೇಲೆ ಇರುವವರು ಎಲ್ಲರೂ ಧ್ವನಿಯನ್ನ ಗೂಡಿಸಬೇಕು. ಭಾರತ್ ಮಾತಾ ಕಿ. ನಾವೆಲ್ಲ ಹೋರಾಟಕ್ಕೆ ಬಂದಿದ್ದೀವಿ, ಹಾಗಾಗಿ ಸ್ವಲ್ಪ ಹೋರಾಟದ ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು. ಯೋಧರ್ ಸ್ವಾಗತ. ಸಿದ್ದರಾಮಯ್ಯನವರ ಕೂತಜಾಲದಲ್ಲಿ ಸಣ್ಣದಾಗಿ ಕಂಪನ ಆಗಿದೆ. ಅವನ ವಿಸರ್ಜನೆ ಮಾಡುವಂತ ಅವಶ್ಯಕತೆ ಇದೆ. ನಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅಹೋರಾತ್ರಿ ಧರಣಿ ನಡೀತಾ ಇರುವಂತಹ ಜಾಗದಿಂದಲೇ ನಮ್ಮ ರಿಪೋರ್ಟರ್ ಸುರೇಶ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಸದ್ಯಕ್ಕೆ ಅಲ್ಲಿ ಧರಣಿ ಯಾವ ರೀತಿಯಾಗಿ ಮುಂದುವರೆದಿದೆ? ನಾಗೇಂದ್ರ ಬಾಬು, ಬೆಳಗ್ಗೆ 11 ಗಂಟೆಗೆ ಶುರುವಾಗಿರ್ತಕ್ಕಂಥ ಬಿಜೆಪಿಯ ಪ್ರತಿಭಟನೆ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ, 1 ಗಂಟೆ ಅಥವಾ 2 ಗಂಟೆ ಸುಮಾರಿಗೆ ಫ್ರೀಡಂ ಪಾರ್ಕಿಗೆ ಬಂದಿರತಕ್ಕಂಥ. ಫ್ರೀಡಂ ಪಾರ್ಕ್ನಲ್ಲಿ ಆ ಕ್ಷಣದಿಂದ ಈ ಕ್ಷಣದವರೆಗೂ ಕೂಡ ನಿರಂತರವಾಗಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು. ಈಗ ಇಲ್ಲಿ ನೋಡ್ತಾ ಇರಬಹುದು, ಈ ಒಂದು ಪ್ರತಿಭಟನೆಯ ವೇದಿಕೆಯ ಮೇಲೆ ಇವತ್ತಿನ ರಾತ್ರಿ ಇಲ್ಲೇ ಎಲ್ಲಾ ನಾಯಕರು ಕೂಡ ಇಲ್ಲೇ ನಿದ್ರೆಗೆ ಜಾರುವಂತದ್ದು, ಜೊತೆಗೆ ಇಲ್ಲೇ ಇದ್ದು ಬೆಳಗ್ಗೆ ಮತ್ತೆ ಪ್ರತಿಭಟನೆ ಮುಂದುವರಿಸುವಂತದ್ದು. ನಮ್ಮ ಜೊತೆಗೆ ಈಗ ವಿರೋಧ ಪಕ್ಷದ ನಾಯಕರಂತ ಆರ್ ಅಶೋಕ್ ಅವರು ಇದ್ದಾರೆ. ನಾಗೇಂದ್ರ ಬಾಬು ಅವ್ರನ್ನೇ ಮಾತಾಡಿಸುವಂತ ಪ್ರಯತ್ನವನ್ನ ನಾನು ಮಾಡ್ತಾನೆ ಲೈವ್ ನಲ್ಲೇನೆ. ಅಶೋಕ್ ಸರ್, ಈಗ ನೀವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಿ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋಕೆ ಬಿಸಿ ತಟ್ಟಿದೆಯಾ ಇವತ್ತು? ಆಗಿದ್ರೆ ಗ್ಯಾರಂಟಿ ತಟ್ಟಲೇಬೇಕು. ಯಾಕೆಂದ್ರೆ ಬೆಲೆ ಏರಿಕೆ ಅನ್ನೋದು ಪ್ರತಿ ಜನರ ಬಡವರ ರಕ್ತ ಹಿಂಡು ಅಂತ ಒಂದು ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡಿ ಡೆಲ್ಲಿಗೆ ಪಲಾಯನ ಮಾಡಿದ್ದಾರೆ. ಇವತ್ತು ಡೀಸೆಲ್ ಬೆಲೆ ಏರಿಕೆ ಅಂದ್ರೆ ದಿನನಿತ್ಯದ ತರಕಾರಿ ಇರ್ಬೋದು, ದವಸ ಧಾನ್ಯ ಇರ್ಬೋದು, ಎಲ್ಲ ಬೆಲೆ ಏರಿಕೆ ಆಗೋಗ್ತದೆ ಇನ್ಮೇಲೆ. ಅದರಿಂದ ಜನರಿಗೆ ಈ ಸರ್ಕಾರದ ಮೇಲೆ ಎಷ್ಟು ಸಿಟ್ಟಿದೆ ಅಂತ ಹೇಳಿದ್ರೆ, ಇವತ್ತೇನ ಚುನಾವಣೆ ನಡೆದ್ರು ಕೂಡ ಕಾಂಗ್ರೆಸ್ ಒಬ್ಬ ಎಂಎಲ್ಎನೂ ಗೆಲ್ಲಲ್ಲ. ಆ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಅದರಿಂದ ನಮ್ಮ ಹೋರಾಟ ಏನಿದೆ ಇದನ್ನ ಇಲ್ಲಿಗೆ ಮುಗಿಸಲ್ಲ. ರಾಜ್ಯದ ಮೂಲೆ ಮೂಲೆಗೂ ಇದನ್ನ ತೆಗೆದುಕೊಂಡು ಹೋಗ್ತೀವಿ ನಾವು. ಮುಖ್ಯಮಂತ್ರಿ ಅವರ ನಿವಾಸಕ್ಕೆ ಪ್ರತಿಭಟನೆಗೂ ಅಂದ್ರೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಒಂದಷ್ಟು ಪ್ಲಾನಿಂಗ್ ಆಗಿದೆ ಅಂತ ಹೇಳಿ ಒಂದಷ್ಟು ಮಾಹಿತಿ ಇರ್ತಕ್ಕಂಥದ್ದು. ಹೌದಾ? ಹೌದು, ಮಾಡಬೇಕು. ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅಂದ್ರೆ ಮುಖ್ಯಮಂತ್ರಿ ಆದವರು ಒಬ್ಬ ನಾಲಾಯಕ್ಕಾಗಿ ಬಜೆಟ್ ಅಲ್ಲಿ ಇವರು ಯಾಕೆ ಟ್ಯಾಕ್ಸ್ಗಳನ್ನ ಘೋಷಣೆ ಮಾಡಿಲ್ಲ? ಇವ್ರ ಮಾನ ಮರ್ಯಾದೆ ಇದ್ದಿದ್ರೆ, ಇವ್ರಿಗೆ ಯೋಗ್ಯತೆ ಇದ್ದಿದ್ರೆ, ಇವ್ರ ಕಾನೂನು ಗೊತ್ತಿದ್ರೆ ಬಡ್ಜೆಟ್ ಏನ್ ಮಾಡೋದು? ಬಡ್ಜೆಟ್ ಅನ್ನೋದಕ್ಕೆ ಒಂದು ಸ್ಯಾಂಟಿಟಿ ಇದೆಯಲ್ಲ, ಅದಕ್ಕೊಂದು ಗೌರವ ಇದೆಯಲ್ಲ. ಅಲ್ಲೇ ರೈಸ್ ಮಾಡಬೇಕಾಯ್ತು. ನೀವು ಹಾಲಿನ ದರನು ರೈಸ್ ಮಾಡಬೇಕಾಯ್ತು, ಡೀಸೆಲ್ ಏನೇನಿದೆಯೋ ಎಲ್ಲ ದರ ರೈಸ್ ಮಾಡಬೇಕಾಯ್ತು. ಅದನ್ನ ಮಾಡದೆ ಹಿಂಬಾಗಿಲಿನ ಮುಖಾಂತರ ಒಂದೊಂದೇ ಈ ಆವಾಡಿಗರು ಬಿಡ್ತಾರಲ್ಲ, ಹಂಗೆ ಒಂದೊಂದೇ ಬಿಡ್ತಾ ಜನಗಳನ್ನ ಒಂದು ರೀತಿ ಹಿಂಡುತ್ತಾ ಇದ್ದಾರೆ. ಅದಕ್ಕೆ ನಮ್ಮ ಹೋರಾಟ. 7ನೇ ತಾರೀಕು ಕೂಡ ಮತ್ತೆ ಜನಾಕ್ರೋಶ ಶುರುವಾಗ್ತಾ ಇದೆ. ಈ ಜನಾಕ್ರೋಶಕ್ಕೆ ಈಗ ಪಕ್ಷದಲ್ಲಿ ಯಾವ ರೀತಿಯಾಗಿ ಒಂದಷ್ಟು ಎಲ್ಲ ಹೋರಾಟ ರೂಪುರೇಷೆಗಳು ಯಾವ ರೀತಿ ಸಿದ್ಧತೆ ಆಗಿದೆ ಅಂತ ನಾವೆಲ್ಲ ಮಾಡ್ತಾ ಇದ್ದೀರಿ. ನಮ್ಮ ಶ್ರೀರಾಮುಲು ಅವರು ಎಲ್ಲ ಇದ್ದಾರೆ, ನಮ್ಮ ರವಿ ಸುಬ್ರಹ್ಮಣ್ಯ ಅವರು, ನಮ್ಮೆಲ್ಲ ಎಂಎಲ್ಎಗಳು, ನಾವೆಲ್ಲರೂ ಕೂಡ ಈ ಸರ್ಕಾರ ಏನು ಮೊದಲು ಜಗಳದಲ್ಲಿ ಇದ್ದಾರೆ, ಈಗ ಒಬ್ಬರ ಮೇಲೆ ಒಬ್ಬರು ಕಿತ್ತಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಹನಿ ಟ್ರ್ಯಾಪ್ ಕೇಸ್ ಬೇರೆ ಒಬ್ಬ ಮಂತ್ರಿ ಇದ್ದಾರೆ. ಒಂದು ಲೂಟಿ, ಈ ಸರ್ಕಾರ ಬಂದ ಮೇಲೆ ಲೂಟಿ, ಹನಿ ಟ್ರ್ಯಾಪ್ ಲೂಟಿ, ಇಷ್ಟರಲ್ಲೇ ಈ ಸರ್ಕಾರ ಮುಳುಗೋಗಿದೆ. ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ನೆಕ್ಸ್ಟ್ ನಾವು ಗೆಲ್ಲಲ್ಲ.
ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಲೂಟಿ ಹೊಡ್ಕೊಂಡು ಹೊರಟೋಗ್ಬಿಡೋಣ ಅನ್ನೋ ತೀರ್ಮಾನಕ್ಕೆ ಬಂದಂಗೆ ಕಾಣಿಸ್ತದೆ. ರಾಜಕೀಯ ಸ್ಥಿತ್ಯಂತರಗಳು ಬದಲಾಗುವಂತಹ ಸಾಧ್ಯತೆಗಳಿದೆಯಾ? ದೊಡ್ಡ ಮಟ್ಟದಲ್ಲಿ ವಿರೋಧ ಪಕ್ಷ ನಾಯಕರಾಗಿ ಹೋರಾಟಗಳನ್ನು ರೂಪಿಸಿದ್ರೆ ಸಾಲು ಹೋರಾಟಗಳು, ಜನಾಕ್ರೋಶ ಕೂಡ ಈ ಪ್ರತಿಭಟನೆಗಳು ಜನಾಕ್ರೋಶವಾಗಿ ಬದಲಾಗ್ತಾ ಇದೆ. ಮುಂದೆ ಏನಾದರೂ ರಾಜಕೀಯವಾಗಿ ಏನಾದರೂ ಏರ್ಪೇರಾಗುವಂತಹ ಸಾಧ್ಯತೆಗಳಿದೆಯಾ? ಕರ್ನಾಟಕದ ಬಿಜೆಪಿ ಇತಿಹಾಸದಲ್ಲಿ 2 ವರ್ಷದಲ್ಲಿ ಇಷ್ಟೊಂದು ಹೋರಾಟಗಳನ್ನ, ದಿನನಿತ್ಯ ಹೋರಾಟಗಳನ್ನ ಮಾಡಿದ್ದು ಇತಿಹಾಸನೇ ಇಲ್ಲ. ಅಷ್ಟು ದೊಡ್ಡ ಹೋರಾಟಗಳನ್ನ ಈ ಸರ್ಕಾರದ ವಿರುದ್ಧ ಮಾಡಿದಿರಿ. ಜನ ಈಗ ಸರ್ಕಾರದ ವಿರುದ್ಧವಾಗಿದ್ದಾರೆ. ಸರ್ಕಾರದ ವಿರುದ್ಧವಾಗಿದ್ದಾರೆ. ಯಾವಾಗ ಚುನಾವಣೆ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ ಜನ, ಇವ್ರಿಗೆ ಬುದ್ಧಿ ಕಲಿಸುವಂತದಕ್ಕೆ. ಈಗ ಇವ್ರಿಗೇನಾಗಿದೆ, ಲೋಕಸಭಾ ಚುನಾವಣೆ ಆಯ್ತು, MLA ಚುನಾವಣೆ ಆಯ್ತು, ಎಷ್ಟಾಗ್ತದೋ ಅಷ್ಟು ಲೂಟಿ ಹೊಡೆದು ಹೊರಟೋಗೋಣ, ಹೆಂಗೋ ನಾವು ಗೆಲ್ಲಲ್ಲ. ಈಗ DK ಶಿವಕುಮಾರ್ ಕಾಟ ಬೇರೆ ಶುರುವಾಗಿದೆ. ಸಿದ್ದರಾಮಯ್ಯಗೆ ಚೇರ್ನ ಒದ್ ಕಿತ್ಕೊಂತೀನಿ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಈ ಜಗಳದಲ್ಲಿ ಸಿದ್ದರಾಮಯ್ಯ ಒಂದು ರೀತಿ ಮತಿಭ್ರಮಣೆ ಅಂತ ಅನ್ಬೋದು. ಅವ್ರಿಗೆ ಹಿಡಿತಾನೆ ಇಲ್ಲ, ಸರ್ಕಾರದ ಮೇಲೆ ಹಿಡಿತಾನೆ ಇಲ್ಲ. ಮಂತ್ರಿಗಳು ಅವರವ್ರ ಲೂಟಿ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಹೇಳೋರು ಕೇಳೋರು ಯಾರು ಇಲ್ಲ. ಈ ತರದ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ಒಂದು ರೀತಿ ತೊಗಲಕ್ ಸರ್ಕಾರ ಆಗಿದೆ. ಎಸ್ ನಾಗೇಂದ್ರ ಬಾಬು, ಹಾಗೆ ಶ್ರೀರಾಮುಲು ಕೂಡ ಇದ್ದಾರೆ, ಮಾಜಿ ಸಚಿವ. ಅವ್ರನ್ನು ಕೂಡ ಮಾತಾಡಿಸುತ್ತೇನೆ ನಾನು. ಶ್ರೀರಾಮುಲು ಅವರೇ, ಇವತ್ತು ತುಂಬಾ ದಿನಗಳ ನಂತರ ಪ್ರತಿಭಟನೆ, ಬೆಂಗಳೂರು ದೊಡ್ಡ ಮಟ್ಟದ ಪ್ರತಿಭಟನೆ ಶುರುವಾಗಿದೆ. ಇವತ್ತಿನ ಒಂದು ಈ ಜನಾಕ್ರೋಶಕ್ಕೆ ಏನ್ ಹೇಳ್ತೀರಿ? ನೋಡ್ರಿ, ಯಾವತ್ತಿದ್ರು ಕೂಡ ಜನರಿಗೆ ಒಂದು ತಾಳ್ಮೆ ಅನ್ನೋದು ಇರ್ತದೆ. ಮನುಷ್ಯ ಜೀವನದಲ್ಲಿ ಏನನ್ನ ಕಳ್ಕೋಬಹುದು, ಅಲ್ಲಿ ತಾಳ್ಮೆಯನ್ನು ಕಳ್ಕೋಬಾರದು. ಇವತ್ತು ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರಾದಂತಹ ಸನ್ಮಾನ್ಯ ಅಶೋಕ್ ಅಣ್ಣವರು ಸದನದಲ್ಲಿ ಎಲ್ಲಾ ವಿಚಾರಗಳನ್ನು ಪ್ರಸ್ತಾಪನೆ ಮಾಡುವಂತ ಟೈಮಲ್ಲಿ ಕೂಡ ಸದನದಲ್ಲಿ ಕೂಡ ವಿರೋಧ ಪಕ್ಷದ ಹಕ್ಕನ್ನು ಕೂಡ ಇವತ್ತು ಮುಟ್ಟುಗೋಲು ಮಾಡಿಸಂತ ಕೆಲಸ ಈ ಸರ್ಕಾರ ಮಾಡುತ್ತೆ. ಇವತ್ತು ನಮ್ಮ ಬೇರೆ ದಾರಿ ಏನಿದೆ? ಇವತ್ತು ಡೆಮೊಕ್ರೆಟಿಕ್ ಕಂಟ್ರಿಯಲ್ಲಿ ನಾವು ಸಂವಿಧಾನದಲ್ಲಿ ಇವತ್ತು ಅಲ್ಲಿ ವಿಧಾನಸೌಧದಲ್ಲಿ ಅವಕಾಶ ಸಿಗಲಾರ್ದಂತ ಟೈಮಲ್ಲಿ ಜನರ ಮಧ್ಯೆ ಬಂದೇ ಹೋರಾಟ ಮಾಡಬೇಕಾಗುತ್ತೆ. ಕಂಟಿನ್ಯೂ ಮಾಡ್ತಾರೆ, ಮಾತಾಡ್ತಾರೆ. ಮತ್ತೊಮ್ಮೆ ನಿಮ್ಮನ್ನ 11 ಗಂಟೆಗೆ ಮತ್ತೆ ಎಲ್ಲರನ್ನೂ ಕೂಡ ಮಾತಾಡ್ಸೋದಕ್ಕೆ ನಾವು ಮುಂದೆ ಬರ್ತೀವಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಬಿಜೆಪಿ ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ನಾಯಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ರಾಜ್ಯದಲ್ಲಿ ದಿನೇ ದಿನೇ ಬೆಲೆ ಏರಿಕೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದರ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಜೊತೆಗೆ MP ರೇಣುಕಾಚಾರ್ಯ ಹಲವಾರು ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ದಾರೆ. BS ಯಡಿಯೂರಪ್ಪ ಅವರು ಕೂಡ ಭಾಗಿಯಾಗಿದ್ರು. ಆರ್ ಅಶೋಕ್, ಬಹುತೇಕ ಎಲ್ಲ ಬಿಜೆಪಿ ನಾಯಕರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ, ಧರಣಿಯಲ್ಲಿ ಭಾಗಿಯಾಗಿದ್ದಾರೆ. ಒಂದು ಕಡೆ ಹಾಲಿನ ದರ ಏರಿಕೆ ಆಗಿರೋದು, ಮತ್ತೊಂದು ಕಡೆ ಡೀಸೆಲ್ನ ಹೈಸ್ಪೀಡ್ ಡೀಸೆಲ್ ಏರಿಕೆ ಆಗಿರೋದು, ಈ ರೀತಿಯಾಗಿ ದರ ಏರಿಕೆ ಹಿನ್ನೆಲೆಯಲ್ಲಿ ಅಹೋರಾತ್ರಿ ಧರಣಿ ನಡೀತಾ ಇದೆ. ತಮ್ಮ ಗಮನವನ್ನ ಕೇಂದ್ರೀಕರಿಸಬೇಕು ಅಂತ ವಿನಂತಿ. ಸಿದ್ದರಾಮಯ್ಯನವರ ಕೂತ ಜಾಲದಲ್ಲಿ ಸಣ್ಣದಾಗಿ ಕಂಪನ